ಯಲ್ಲಾಪುರ ಪಟ್ಟಣದ ಕಾರ್ಮಿಕ ಭವನದಲ್ಲಿ ನಡೆದ ಅಖಿಲ ಹವ್ಯಕ ಮಹಾಸಭಾದ ಪ್ರತಿಬಿಂಬ ಕಾರ್ಯಕ್ರಮಕ್ಕೆ ಶ್ರೀಮಾತಾ ಸಹಕಾರಿ ಸಂಘದ ಅಧ್ಯಕ್ಷ ಜಿ.ಎನ್. ಹೆಗಡೆ ಹಿರೇಸರ ಚಾಲನೆ. ಮೇ 23ರಂದು ಬೆಳಗ್ಗೆ ಸುಮಾರು 10:30ಕ್ಕೆ ಪಟ್ಟಣದ ಕಾರ್ಮಿಕ ಭವನದಲ್ಲಿ ಅಖಿಲ ಹವ್ಯಕ ಮಹಾಸಭಾ ಸಹಯೋಗದಲ್ಲಿ ಹವ್ಯಕ ಪ್ರತಿಭೆಗಳಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳ ಪ್ರತಿಬಿಂಬ ಕಾರ್ಯಕ್ರಮವನ್ನು ಉಮ್ಮಚ್ಚಿಗೆಯ ಶ್ರೀಮಾತಾ ಸಹಕಾರಿ ಸಂಘದ ಅಧ್ಯಕ್ಷ ಜಿ.ಎನ್. ಹೆಗಡೆ ಹಿರೇಸರ ಉದ್ಘಾಟಿಸಿ ಮಾತನಾಡಿ, ಹವ್ಯಕರ ಸಂಸ್ಕೃತಿಯನ್ನು ಬಿಂಬಿಸುವ ಇಂತಹ ಕಾರ್ಯಕ್ರಮ ಮುಂದಿನ ತಲೆಮಾರುಗಳಿಗೆ ಮಾರ್ಗದರ್ಶನವಾಗಲಿದೆ. ಸಮಾಜದ ಉನ್ನತಿಗಾಗಿ ನಮ್ಮವರ ಜನಸಂಖ್ಯೆ ಹೆಚ್ಚಾಗಬೇಕು ಎಂದರು. ಹವ್ಯಕ ಸಂಘದ ತಾಲೂಕಾಧ್ಯಕ್ಷ ಡಿ. ಶಂಕರ್ ಭಟ್ ಮಾತನಾಡಿ, ಹವ್ಯಕರಲ್ಲಿ ಎಲ್ಲರಲ್ಲೂ ಪ್ರತಿಭೆ ಇರುತ್ತದೆ. ಅದರ ಅನಾವರಣಕ್ಕೊಂದು ವೇದಿಕೆಯಾಗಿದೆಯಲ್ಲದೆ ಮನುಷ್ಯನಿಗೆ ಸಹಜವಾಗಿ ಕಷ್ಟ ಬಂದರೂ ಸಮಷ್ಟಿಯ ವೇದಿಕೆ ಅವಶ್ಯಕತೆ ಇತ್ತು. ಅದಕ್ಕೆ ಪೂರಕವಾಗಿ ಈ ಪ್ರತಿಬಿಂಬ ಕಾರ್ಯಕ್ರಮವಾಗಿದೆ ಎಂದರು. ಅಂಕೋಲಾ ಹವ್ಯಕ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಎಂ.ಪಿ. ಭಟ್ ಮಾತನಾಡಿ, ಪ್ರತಿಬಿಂಬ ಎಂದರೆ ನೈಜತೆಯಾಗಿದ್ದು ಪ್ರತಿಭೆಯನ್ನು ಹೊರಗೆ ಹಚ್ಚುವ ಕಾರ್ಯಕ್ರಮ ಇದಾಗಿದ್ದು ಪ್ರತಿಯೊಬ್ಬರೂ ಶಿಕ್ಷಣ, ವಿವೇಕ, ಬುದ್ಧಿವಂತಿಕೆ, ಮಾನವೀಯತೆ ತುಂಬಿದ ಹವ್ಯಕ ಬೀಜಗಳಾಗಿ ಎಂದರು. ಮಾತೃ ಮಂಡಳಿಯ ಅಧ್ಯಕ್ಷೆ ಆಶಾ ಬಗನಗದ್ದೆ ಮಾತನಾಡಿ, ವಿಶಿಷ್ಟ ಆಹಾರ ಪದ್ಧತಿ ಸಂಪ್ರದಾಯವನ್ನೊಳಗೊಂಡಿರುವ ಹವ್ಯಕರನ್ನು ಒಂದೆಡೆ ಸೇರಿಸಿ ಮಾನಸಿಕವಾಗಿ ಒಗ್ಗೂಡಿಸುವ ಕಾರ್ಯ ಮಹಾಸಭಾ ಮಾಡುತ್ತಿದೆ ಎಂದರು. ಅಧ್ಯಕ್ಷತೆ ವಹಿಸಿ ಹವ್ಯಕ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಶ್ರೀಧರ್ ಭಟ್ ಕೆಕ್ಕಾರು ಮಾತನಾಡಿ, 83 ವಸಂತ ಕಂಡಿರುವ ಹವ್ಯಕ ಮಹಾಸಭಾದಿಂದ ಸಹಸ್ರ ಚಂದ್ರ ದರ್ಶನ ಕಾರ್ಯಕ್ರಮ ಮಾಡಲಾಗಿದ್ದು ಎಲ್ಲ ಹವ್ಯಕರನ್ನು ಒಂದುಗೂಡಿಸುವ ಕಾರ್ಯ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಉತ್ತಮವಾಗಿ ಸಂಘಟಿಸುತ್ತಿರುವುದು ಸಂತಸದ ವಿಷಯ ಎಂದರು. ಹವ್ಯಕ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಆರ್.ಎಂ. ಹೆಗಡೆ ಬಾಳೆಸರ ಮಾತನಾಡಿ, ಬ್ರಾಹ್ಮಣ ಸಮುದಾಯದಲ್ಲಿಯೇ ವಿಶಿಷ್ಟ ಪರಂಪರೆಯ ಹವ್ಯಕರು ಎಲ್ಲ ಸಮುದಾಯದವರೊಂದಿಗೆ ಹೊಂದಿಕೊಳ್ಳುವ ಗುಣದವರಾಗಿದ್ದಾರೆ. ಪ್ರತಿಭಾ ಪಲಾಯನ, ಹಳ್ಳಿಗಳು ವೃದ್ಧಾಶ್ರಮಗಳಾಗುತ್ತಿರುವುದು ಸೇರಿದಂತೆ ಕೆಲವೊಂದು ಸಮಸ್ಯೆಗಳು ಗಂಭೀರ ಚಿಂತನೆಯನ್ನು ಹುಟ್ಟುಹಾಕಿವೆ ಎಂದರು. ಸ್ವರ್ಣವಳ್ಳಿ ಮಠದ ಸೀಮಾಧ್ಯಕ್ಷ ಡಿ.ಟಿ. ಹೆಗಡೆ ಉಪಸ್ಥಿತರಿದ್ದರು. ನಂದಿತಾ ಭಾಗವತ್ ನಿರ್ವಹಿಸಿದರು. ಸಂಚಾಲಕ ಅನಂತ್ ಗಾಂವ್ಕರ್ ಸ್ವಾಗತಿಸಿದರು. ಸಂಚಾಲಕ ಶಶಾಂಕ್ ಹೆಗಡೆ ಹಳವಳ್ಳಿ ವಂದಿಸಿದರು. ನಂತರ ಮಹಿಳೆಯರಿಗೆ ಆರತಿ ತಾಟು, ರಂಗೋಲಿ, ಅಭಿರುಚಿ, ಕರಕುಶಲ, ಹಳ್ಳಿಹಾಡು ಸೇರಿದಂತೆ ವಿವಿಧ ಸ್ಪರ್ಧೆಗಳು ಹಾಗೂ ಮಕ್ಕಳಿಗೆ ಏಕಪಾತ್ರ ಅಭಿನಯ, ಛದ್ಮವೇಷ ಸ್ಪರ್ಧೆಗಳು ನಡೆದವು. 2-3 ಪೀಠಾಧಿಪತಿಗಳು ಸಾಮಾಜಿಕ ವಿಚಾರಕ್ಕೆ ಬಂದಾಗ ಒಂದು ಕಡೆ ಸೇರುವಂಥ ವ್ಯವಸ್ಥೆ ಆದರೆ ಅದನ್ನು ನೋಡಬೇಕು ಅಂತಕ್ಕಂಥ ಸಂತೋಷವೇ ಇಷ್ಟಪಟ್ಟು ಅದು ಕಾಲ ಬರ್ತದೆ. ನಮ್ಮಲ್ಲಿ ಯಾವ ಹಳ್ಳಿಕಡೆ ಭಿನ್ನಾಭಿಪ್ರಾಯಗಳು ಒಕ್ಕಟ್ಟಾಗಿ ಹೋಗಬೇಕು. ಆ ದಿಸೆಯಲ್ಲಿ ಎಲ್ಲ ಪೀಠಾಧಿಪತಿಗಳನ್ನು ಕೂಡ ಕಲಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಮಾಜದ ಉನ್ನತಿಗಾಗಿ, ಸಮಾಜದ ಈ ಜನಸಂಖ್ಯೆ ಇವತ್ತು ಕೆಳಗಡೆ ಅಪಾಸ ಹೇಳ್ಬೋದು, ನಾನು ಕೇಳುವುದಿಲ್ಲ, ಹೆಚ್ಚಾಗುವ ದೃಷ್ಟಿಯಲ್ಲಿ ಯಾವ ಕ್ರಮವನ್ನು ಅನುಭವಿಸಬೇಕು ಅದಕ್ಕೆ ಪೀಠಾಧಿಪತಿಗಳೇ ಬೇರೆ ರೀತಿಯ ನಿರ್ಭರವನ್ನು ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನವನ್ನು ಅರಿಯದೆ ಮುಂದಿನ ಕ್ರಮ ಕೈಗೊಂಡ್ರೆ ನಾನು ಬಹಳ ಸಂತೋಷ ಕೊಡ್ತೇನೆ. ವೇದಿಕೆ ಇವತ್ತಿನ ಈ ಪ್ರತಿಬಿಂಬದ ಕಾರ್ಯಕ್ರಮದ ಉದ್ದೇಶ, ನಮ್ಮ ಮಕ್ಕಳು ಎಷ್ಟು ಪ್ರತಿಭಾವಂತರು ಎನ್ನುವಂಥ ಗುರುತ ನಮಗೆ ಇರೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ನಮಗೂ ಗೊತ್ತಾಗ್ತದೆ ನಮ್ಮ ಮಕ್ಕಳು ಯಾವ ಕ್ಷೇತ್ರಕ್ಕೆ ಕಳಿಸಿದರೆ ಸೂಕ್ತ ಎನ್ನುವಂಥದ್ದು. ಹಾಗಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಂತ ಈ ಸಭೆ, ಈ ಕಾರ್ಯಕ್ರಮ ಹಾಗೂ ನಮ್ಮ ಚಿಂತನೆಯ ಪರಿಹಾರ ಕೊಡುವಂಥ ಸಭೆ ಇದಾಗುವುದರಿಂದ ಇಂಥ ಆದರ್ಶಪೂರ್ಣವಾದಂಥ ಸಭೆ ಸಮಾಜದ ಉನ್ನತಿಗೆ ಕಾರಣವಾಗಲಿ. ಇಂಥ ಉತ್ಸವ ಎನ್ನುವಂಥದ್ದು ಸದಾ ಬದುಕಿನಲ್ಲಿ ಇರಬೇಕು. ಹಾಗಾಗಿ ಬದುಕಿಗೆ ಪೂರಕವಾದಂಥ ಈ ಉತ್ಸವ ಸಾರ್ಥಕವಾಗಲಿ ಎಂಬಲ್ಲಿಗೆ ಆಚರಣೆ, ಪದ್ಧತಿ, ಉಡುಪು ಎಲ್ಲ ವಿಷಯಗಳಲ್ಲೂ ವಿಶಿಷ್ಟವಾಗಿರ್ತಕ್ಕಂತಹ ನಮ್ಮನ್ನೆಲ್ಲ ಒಂದೆಡೆ ಸೇರಿಸಿದೆ. ಭೌತಿಕವಾಗಿ ನಾವೆಲ್ಲ ಒಂದೆಡೆ ಸೇರ್ತಾನೇ ಇರ್ತೇವೆ. ಆದರೆ ಮಾನಸಿಕವಾಗಿ ನಮ್ಮನ್ನೆಲ್ಲ ಒಂದುಗೂಡಿಸ್ತಾ ಇದೆಯಲ್ಲ ಸ್ಪರ್ಧಾ ಕಾರ್ಯಕ್ರಮ, ಹಾಗೆ ಕೆಲವೊಂದಿಷ್ಟು ಹವ್ಯಕ ಪದ್ಧತಿಗಳು ಅಥವಾ ಹಾಡಿರ್ಬೋದು, ಅಥವಾ ರಂಗೋಲಿ ಇರ್ಬೋದು, ಅಥವಾ ಆಹಾರಗಳಿರ್ಬೋದು, ಇವೆಲ್ಲ ವಿಚಾರಗಳಲ್ಲಿ ನಮ್ಮನ್ನೆಲ್ಲ ಮಾನಸಿಕವಾಗಿ ಒಂದುಗೂಡ್ತೇವೆ. ವಿಚಾರಗಳಲ್ಲಿ ನಾವು ಮಾನಸಿಕವಾಗಿ ಕೂಡ ಒಂದಾಗ್ತೇವೆ. ಈ ಕೆಲಸವನ್ನು ಹವ್ಯಕ ಮಹಾಸಭೆ ಇದು ಮಾಡಿದೆ.